ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ರಾಜಕೀಯ ಉತ್ತರಾಧಿಕಾರಿ ಆದರೆ ಅತ್ತ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ? ಡಿ ಕೆ ಶಿವಕುಮಾರ್ ಇದೆಲ್ಲವನ್ನೂ ಕೂಡ ಕೇಳಿಸ್ಕೊಂಡು ಸುಮ್ಮನೆ ಆಗ್ಬಿಡ್ತಾರ? ಹಾಗಂತ ಈ ಥರ ಏನಾದರೂ ಯೋಚನೆ ಮಾಡಿದ್ರೆ ಅದು ಕೂಡ ತಪ್ಪೆ. ಯಾಕೆಂದರೆ ಡಿ ಕೆ ಬಣ ಕೂಡ ಯಾವಾಗ ಈ ಎಲ್ಲ ವಿಚಾರಗಳು ಬಂತು ಅದಕ್ಕೆ ನೇರವಾಗಿಯೇ ಉತ್ತರ ಕೊಡ್ತಾ ಇದ್ದಾರೆ. ಅವರ ಅತ್ಯಾಪ್ತರಾಗಿರುವಂಥ ಇಕ್ಬಾಲ್ ಹುಸೇನ್ ಈ ಥರ ಮಾತನಾಡುವಂಥದ್ದು ತಪ್ಪು ಅನ್ನುವಂಥ ಮಾತನ್ನು ನೇರವಾಗಿ ಯತೀಂದ್ರಾಗಿ ಹೇಳಿದ್ರೆ, ಇನ್ನು ಶಿವಗಂಗಾ ಬಸವರಾಜ್ ಇದ್ಯಾವುದೂ ಕೂಡ ರಾಜ ಮನೆತನದ ಸ್ವತ್ತಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹಾಗಾದರೆ ಡಿ ಕೆ ಪ್ಲ್ಯಾನ್ ಏನು? ಇನ್ನು ನವೆಂಬರ್ 19ಕ್ಕೆ ರಾಹುಲ್ ಗಾಂಧಿ ಅವರನ್ನು ಕರ್ನಾಟಕಕ್ಕೆ ಕರೆಸೋದಕ್ಕೆ ಯಾಕೆ ಡಿ ಕೆ ಶಿವಕುಮಾರ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ? ಏನಾಗ್ತಾ ಇದೆ ನೋಡೋಣ ಬನ್ನಿ. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ, ಅವ್ರ ಮಾದರಿಯಾಗಿ ನಡೆಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಎಳಸು ಅಂತ ಹೇಳ್ತಾರಲ್ಲ, ಆ ರೀತಿ ಸ್ಟೇಟ್ಮೆಂಟ್ ಇದೆ. ಡಿ ಕೆ ಶಿವಕುಮಾರ್ನ ಗಂಗಾ ನದಿಯಲ್ಲಿ ಮುಳುಗಿಸ್ದಂಗೆ ಆಯ್ತು. ಡಿ ಕೆ ಶಿವಕುಮಾರ್ ದಾರಿ ತಪ್ಪಿದ ಮಗ. ಯತೀಂದ್ರ ಸಿದ್ದರಾಮಯ್ಯ ಇನ್ನೊಂದು ನಾಮ ಉಳಿದಿತ್ತು, ಅದು ಮೂರನೇ ನಾಮ. ಮೂರು ನಾಮ ಹಾಕ್ಬಿಟ್ಟು ಮೂರು ನಾಮ ಗೋವಿಂದ ಗೋವಿಂದ ಅಂತ ಮಾಡ್ತಾ ಇದ್ದಾರೆ. ಅಹಿಂದ ನಾಯಕತ್ವದ ಉತ್ತರಾಧಿಕಾರಿ ದಾಳ ಉರುಳಿಸುವ ಮೂಲಕ ಸಿದ್ದರಾಮಯ್ಯ ಬಣ ಮುಂದಿನ ತಂತ್ರಗಾರಿಕೆಗೆ ಅಣಿಯಾಗ್ತಿದೆ. ಇದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೌಂಟರ್ ಆಗಿ ನಾಯಕತ್ವದ ದಾಳ ಉರುಳಿಸಿದ್ದಾರೆ. ಸಂಕಲ್ಪದ ಶಕ್ತಿ ಹಾಗೂ ಹೈಕಮಾಂಡ್ ಅನುಗ್ರಹ ಎರಡನ್ನೂ ಗಟ್ಟಿಯಾಗಿ ನಂಬಿರುವ ಡಿಕೆ ಮುಂದಿನ ಮೂವ್ ಚರ್ಚೆಯ ಬಿಸಿ ಏರಿಸಿದೆ. ಈ ನಡುವೆ ಯತೀಂದ್ರ ಮಾತಿಗೆ ಬಂಡೆ ಬಣ ಕಣ್ಣು ಕೆಂಪಗಾಗಿಸಿಕೊಂಡಿದೆ. ಡಿಕೆ ಸಿಎಂ ಆಗ್ಲಿ ಅಂತ ಹೇಳಿಕೊಳ್ಳುತ್ತಲೇ ಬಂದ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಯತೀಂದ್ರ ಮಾತಿಗೆ ಕಿಡಿಕಾರಿದ್ದಾರೆ. ಇದೊಂದು ಎಳಸು ಅಂತ ಕರೆದಿದ್ದಾರೆ. ಮತ್ತೊಂದು ಕಡೆ ಕೆಪಿಸಿಸಿ ವಕ್ತಾರರು ಕೂಡ ಡಿಕೆ ಸಿಎಂ ಆಗ್ಲಿ ಅಂತಿದ್ದಾರೆ. ಇದು ಒಂದು ರೀತಿ ಏನು ಹೇಳ್ತಾರೆ, ಎಳಸು ಅಂತ ಹೇಳ್ತಾರಲ್ಲ, ಆ ರೀತಿ ಸ್ಟೇಟ್ಮೆಂಟ್ ಇದು. ನಿಮ್ಮ ಮಾತಲ್ಲಿ ಬಲ್ಕೆ ಇರಲಿ, ನಿಮ್ಮ ಮಾತಲ್ಲಿ ಶಕ್ತಿ ಇರಲಿ. ಸೊ ನಾವು ಡಿ ಕೆ ಶಿವಕುಮಾರ್ನ ನಾವು ಮುಖ್ಯಮಂತ್ರಿ ಮಾಡಿ ಅಂತಾನೆ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಒತ್ತಾಯ. ಇನ್ನು ದಾವಣಗೆರೆ ಶಾಸಕ ಶಿವಗಂಗಾ ಬಸವರಾಜ್ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉತ್ತರಾಧಿಕಾರಿ ನೇಮಕ ಮಾಡಲು ಇದು ಮೈಸೂರು ರಾಜರ ಮನೆಯಲ್ಲ ಅಂದಿದ್ದಾರೆ. ನಮ್ಮದು ಹೈಕಮಾಂಡ್ ಪಕ್ಷ, ಇದು ಮೈಸೂರು ರಾಜರ ಮನೆಯಲ್ಲ. ಇದು ಮೈಸೂರು ರಾಜಮನೆತನದಲ್ಲಿ ಏನಾಗ್ತದೆ, ಅವರಾದ್ಮೇಲೆ ಯಾರು ಇರ್ತಾರೆ ಮಕ್ಕಳು, ತಂದೆ, ಹಿಂಗೆ ಈ ರೂಟು ಇರ್ತದೆ, ವಂಶ ಪಾರಂಪರ್ಯ. ಇದು ಆ ಥರ ವ್ಯವಸ್ಥೆ ಅಲ್ಲ, ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಇತ್ತ ಸಚಿವ ಎಂಬಿ ಪಾಟೀಲ್ ಕೂಡ ಡಿಕೆಗೆ ಅರ್ಹತೆಗಳಿವೆ ಎಂದಿದ್ದಾರೆ. ಜೊತೆಗೆ ಉಳಿದ ನಾಯಕರ ಹೆಸರು ಪ್ರಸ್ತಾಪಿಸಿ ನಮ್ಮಲ್ಲಿ ಅನೇಕ ನಾಯಕರಿದ್ದಾರೆ ಅಂತ ಹೇಳಿದ್ದಾರೆ. ಇತ್ತೀಚಿನ ಮಣ್ಣಿನ ಚುನಾವಣೆಯಲ್ಲಿ ಕೂಡ ಇವತ್ತು ಅವರು ಬಹಳಷ್ಟು ಶ್ರಮ, ಕೆಪಿಸಿಸಿ ಅಧ್ಯಕ್ಷರಾಗಿ ಇವತ್ತು ದಿವಸ ಸಂಘಟನೆಯನ್ನು ಮಾಡಿದ್ದಾರೆ, ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಇವತ್ತು ಅವರು ಕೂಡ ಎಲ್ಲ ಅರ್ಹತೆಗಳು ನೋಡಿದ್ದಾರೆ, ಪರಮೇಶ್ವರ್ ಎಲ್ಲ ಅರ್ಹತೆ ನೋಡಿದ್ದಾರೆ, ಬಹಳ ಚೆನ್ನಾಗಿದ್ದಾರೆ ಇವತ್ತು ದಿವಸ ಕಾಂಗ್ರೆಸ್ ಪಕ್ಷದಲ್ಲಿ. ಈ ಗೊಂದಲದ ಬೆಳವಣಿಗೆಗೆ ಬಿಜೆಪಿ ತುಪ್ಪ ಸುರಿದಿದೆ. ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಮ್ಮದೇ ಸ್ಟೈಲ್ನಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಬಣ ಡಿಕೆರನ್ನ ಕಟ್ಟಿ ಹಾಕೋದಕ್ಕೆ ತಂತ್ರ ಮಾಡ್ತಿದೆ ಅಂತಿದ್ದಾರೆ. ಡಿ ಕೆ ಶಿವಕುಮಾರ್ನ ಗಂಗಾ ನದಿಯಲ್ಲಿ ಮುಳುಗಿಸ್ದಂಗೆ ಆಯ್ತು. ಸಿದ್ದರಾಮಯ್ಯನವರ ಗುಂಪು ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾ ಇದೆ ಅಂದರೆ, ಮುಂದೆ ಯಾವತ್ತೂ ಕೂಡ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬಾರ್ದು, ಆ ಥರ ಸ್ಟ್ರಾಟಜಿಯನ್ನು ಸಿದ್ದರಾಮಯ್ಯನವರು ಅವರ ಬೆಂಬಲಿಗರ ಕೈಲಿ ಮಾಡಿಸ್ತಾ ಇದ್ದಾರೆ, ಮಗನ ಕೈಲಿ ಮಾಡಿಸ್ತಾ ಇದ್ದಾರೆ. ತಪ್ಪದೇನ್ರಿ, ತಪ್ಪೇ ಔಟೈತೆ. ದಾರಿ ತಪ್ಪಿದ ಮಗ ಈಗ ಡಿ ಕೆ ಶಿವಕುಮಾರ್, ದಾರಿ ತಪ್ಪಿದ ಮಗ. ಟೆಂಪಲ್ ರನ್ ಮಾಡಿದ್ರೆ ಏನು ಸಿಗಲ್ಲ ಅಂತ ಕಾಂಗ್ರೆಸ್ ಅವರ ಹೇಳಿದಾರಲ್ಲ. ಟೆಂಪಲ್ ನಾಮ, 2 ನಾಮ ಹಾಕೊಂಡು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಈಗ ಯತೀಂದ್ರ ಸಿದ್ದರಾಮಯ್ಯ ಇನ್ನೊಂದು ನಾಮ ಉಳಿದಿತ್ತು, ಅದು ಮೂರನೇ ನಾಮ. 3 ನಾಮ ಹಾಕ್ಬಿಟ್ಟು 3 ನಾಮ ಗೋವಿಂದ ಗೋವಿಂದ ಅಂತ ಮಾಡ್ತಾ ಇದ್ದಾರೆ ಅಷ್ಟೇ. ಸಿದ್ದರಾಮಯ್ಯನವರು ಎಟ್ ಎನಿ ಕಾಸ್ಟ್ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡುವುದಿಲ್ಲ. ಹೀಗಾಗಿ ಇದೇನು ಇನ್ ಫೈಟಿಂಗ್ ಇದೆ, ಇದರ ಮುಖಾಂತರ ಈ ಸರ್ಕಾರಕ್ಕೂ ಗಂಡಾಂತರ ಇದೆ. ರಾಹುಲ್ ಗಾಂಧಿ ಆಹ್ವಾನಿಸಲು ಡಿಸಿಎಂ ಡಿಕೆ ಸಿದ್ಧತೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿಗೆ ಆಹ್ವಾನ ನೀಡಲು ಸಿದ್ಧತೆ ನಡೆಸಿದ್ದಾರೆ. ನವೆಂಬರ್ 19ರಂದು ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಆಹ್ವಾನಿಸುವ ಸಾಧ್ಯತೆ ಇದೆ. ನವೆಂಬರ್ ಲೆಕ್ಕಾಚಾರ ಹಾಕಿಕೊಂಡೇ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎನ್ನಲಾಗುತ್ತಿದೆ. ನವೆಂಬರ್ 15ರಿಂದ 20ರವರೆಗೆ ಮಹತ್ವದ ಬೆಳವಣಿಗೆ ನಡೆಯಲಿದೆಯಾ ಎಂಬ ಚರ್ಚೆ ಗರಿಗೆದರಿದೆ.
ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಕುರ್ಚಿಗೆ ಕಂಟಕ ಕಾದಿದ್ಯಾ ಎಂಬ ಅನುಮಾನ ಶುರುವಾಗಿದೆ. ಇದೇ ಆತಂಕದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಮಹಾರಾಷ್ಟ್ರದ ಹುಲಿಜಂತಿ ಮಾಳಿಂಗರಾಯ ದೇವರ ಮೊರೆ ಹೋಗಿದ್ದಾರೆ. ಸಿಎಂ ಆಗಿ ಸಿದ್ದರಾಮಯ್ಯ 5 ವರ್ಷ ಪೂರ್ಣಗೊಳಿಸಲೆಂದು ಹರಕೆ ಹೊತ್ತಿದ್ದಾರೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.